ಆದರೂ ಬಾಳೆ ಬೆಳೆದ್ನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಾಳೆ ಬೆಳೆಯ ಎಲೆಗಳ ಮೇಲೆ ಚಿಕ್ಕ ಚಿಕ್ಕದಾದ ಹಳದಿ ಮತ್ತು ಕಂಚಿನ ಚುಕ್ಕೆಗಳು ಕಂಡು ಎಲೆಗಳು ಪೂರ್ತಿ ಒಣಗಿರೋದನ್ನು ನೀವು ಕಂಡಿದ್ದೀರಾ? ಈ ರೋಗ ಲಕ್ಷಣಗಳೆಲ್ಲ ನಿಮ್ಮ ಹೊಲದಲ್ಲೂ ಇದ್ರಂದ್ರೆ ಅನುಮಾನನೇ ಬೇಡ. ಇದು ಬಾಳೆಹಣ್ಣಿನಲ್ಲಿ ಬರುವಂತಹ ಸಿಗಾಟೊಕ ಎಲೆ ಚುಕ್ಕೆ ರೋಗ. ನಿಮ್ಮ ಬಾಳೆ ತೋಟದಲ್ಲಿಯೂ ಸಹ ಇಂಥ ರೋಗದಿಂದ ಇಳುವರಿ ಕಮ್ಮಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಚಿಂತಿಸಬೇಡಿ. ಈ ವಿಡಿಯೋದಲ್ಲಿ ನಾನು ಅತಿ ಸೂಕ್ತವಾಗಿ ಈ ರೋಗನ ಹೇಗೆ ಕಂಟ್ರೋಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ. ನಮಸ್ಕಾರ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದಲ್ಲಿ ಬಾಳೆಹಣ್ಣಿನ ಬೆಳೆಯು ಪ್ರಮುಖ ಹಣ್ಣಿನ ಬೆಳೆಯಾಗಿದ್ದು ಇದನ್ನು ದಕ್ಷಿಣ ಭಾರತದಲ್ಲಿ ಅತಿ ಮುಖ್ಯವಾದ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಇಂತಹ ಬಾಳೆ ಬೆಳೆಗಾರರಿಗೆ ಕಾಡುವಂತಹ ದೊಡ್ಡ ತಲೆನೋವು ಎಂದರೆ ಸಿಗಾಟೊಕ ಎಲೆ ಚುಕ್ಕೆ ರೋಗ. ಇದು ಒಂದು ಶಿಲೀಂಧ್ರದಿಂದ ಬರುತ್ತದೆ ಹಾಗೂ ಇಳುವರಿಯಲ್ಲಿ 50ರಷ್ಟು ಕುಂಠಿತವಾಗುವಂತೆ ಮಾಡುತ್ತದೆ. ಇಂತಹ ರೋಗದ ಲಕ್ಷಣಗಳು ನೋಡೋದಾದರೆ ಎಲೆಗಳ ಮೇಲೆ ಚಿಕ್ಕ ಚಿಕ್ಕದಾದ ಹಳದಿ ಮತ್ತು ಕಂಚಿನ ಚುಕ್ಕೆಗಳು ಕಾಣುತ್ತದೆ. ರೋಗವು ಉಲ್ಬಣವಾದಂತೆ ಚುಕ್ಕೆಗಳು ದೊಡ್ಡದಾಗಿ ಎಲೆಗಳು ಒಣಗುವಂತೆ ಮಾಡುತ್ತದೆ. ಇದು ಎಲೆಯ ಅಂಚಿನಿಂದ ಒಣಗಲು ಪ್ರಾರಂಭವಾಗಿ ಇಡೀ ಎಲೆಗಳೇ ಒಣಗಿ ಹೋಗುತ್ತದೆ. ಇಂಥ ರೋಗವನ್ನು ಜೈವಿಕವಾಗಿ ಕಂಟ್ರೋಲ್ ಮಾಡುವುದಾದರೆ ಸುಡೋಮೋನಾಸ್ ಹೊಂದಿರುವಂತಹ ಮಲ್ಟಿಪ್ಲೆಕ್ಸ್ ಬಯೋ ಜೋಡಿ ಇದನ್ನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಟ್ರೈಕೋಡರ್ಮಾ ವಿರಿಡೆ ಹೊಂದಿರುವಂತಹ ಮಲ್ಟಿಪ್ಲೆಕ್ಸ್ ನಿಸರ್ಗ ಇದನ್ನು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಕೆಮಿಕಲ್ನಿಂದ ಕಂಟ್ರೋಲ್ ಮಾಡೋದಾದರೆ ಸಾಫ್ ಪ್ರತಿ ಲೀಟರ್ ನೀರಿಗೆ 1 ರಿಂದ 2 ಗ್ರಾಂನಂತೆ ಬೆರೆಸಬೇಕು. ಇಂಡೋಫಿಲ್ M45 ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಬೆರೆಸಬೇಕು. ಅಥವಾ ಬ್ಲೈಟಾಕ್ಸ್ ಪ್ರತಿ ಲೀಟರ್ ನೀರಿಗೆ 1 ರಿಂದ 2 ಗ್ರಾಂನಂತೆ ಬೆರೆಸಬೇಕು. ಇಂತಹ ಮಹಾಮಾರಿಯಾದಂತಹ ಸಿಗಾಟೊಕ ಎಲೆ ಚುಕ್ಕೆ ರೋಗವನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ನೀವೀಗ ತಿಳ್ಕೊಂಡ್ಬಿಡಿ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರಿಗೆ ಸಂಪರ್ಕಿಸಿ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡಿ. ನಮಸ್ಕಾರ.